ಹಲೋ ನಮಸ್ಕಾರ. ಮಾರ್ಟಿನ್ ಕಂಗುವಾ 2 ಪ್ಯಾನ್ ವರ್ಲ್ಡ್ ಸಿನಿಮಾಗಳ ನಡುವೆ ಗೆಲ್ಲುವ ಸಿನಿಮಾ ಯಾವುದು? ಹಾಗೆಯೇ ಯಶ್ ಅವರ ರಾಮಾಯಣ ಎನ್ನುವ ಸಿನಿಮಾದ ಹೊಸದೊಂದು ಅಪ್ಡೇಟ್ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ. ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ. ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯದ ಹೊಸದಾದ ಚಿತ್ರ ಕೃಷ್ಣಂ ಪ್ರಣಯಸಖಿ ಎನ್ನುವ ಸಿನಿಮಾವು ಈ ಬರುವ ಆಗಸ್ಟ್ 15ಕ್ಕೆ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ. ಈಗಾಗಲೇ ಸಿನಿಮಾದ ಹಾಡುಗಳು ಒಂದೊಳ್ಳೆಯ ಸದ್ದನ್ನು ಮಾಡಲು ಸಾಧ್ಯವಾಗಿದ್ದು, ಸಿನಿಮಾದ ಹೊಸದೊಂದು ಹಾಡನ್ನು ಸಿನಿಮಾ ತಂಡವು ಇವತ್ತು ರಿಲೀಸ್ ಮಾಡುತ್ತಿದ್ದಾರೆ. ಚಿತ್ರಕ್ಕೆ ಟ್ರೈಲರ್ ಇಲ್ಲ, ಬದಲಾಗಿ ಸಿನಿಮಾದ ಹಾಡುಗಳು ಮಾತ್ರ. ಸಿನಿಮಾಕ್ಕೆ ಪ್ರಮೋಷನ್ ಎನ್ನುವುದನ್ನು ಕೂಡ ನಿರ್ದೇಶಕರು ಕನ್ಫರ್ಮ್ ಮಾಡಿದ್ದಾರೆ. ಈ ಸಿನಿಮಾವನ್ನು ಕರ್ನಾಟಕದಾದ್ಯಂತ KVN ಪ್ರೊಡಕ್ಷನ್ಸ್ ಅವರು ವಿತರಣೆ ಕೂಡ ಮಾಡುತ್ತಿದ್ದಾರೆ. ತಮಿಳು ನಟ ತಲಪತಿ ವಿಜಯ್ ಅವರ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ದಿ ಗೋಟ್ ಎನ್ನುವ ಸಿನಿಮಾದ 3ನೇ ಹಾಡು ಇದೀಗ ರಿಲೀಸ್ ಆಗಿದೆ. ಸಿನಿಮಾದ 3ನೇ ಹಾಡಿಗೂ ಕೂಡ ದೊಡ್ಡ ಸದ್ದನ್ನು ಮಾಡಲು ಸಾಧ್ಯವಾಗ್ತಾ ಇಲ್ಲ. ಆಗಸ್ಟ್ 19ಕ್ಕೆ ಸಿನಿಮಾದ ಟ್ರೈಲರ್ ರಿಲೀಸ್ ಆಗುವ ಹೈ ಚಾನ್ಸಸ್ಗಳಿದ್ದು, ಸೆಪ್ಟೆಂಬರ್ 5ಕ್ಕೆ ಈ ಚಿತ್ರವು ವಿಶ್ವದಾದ್ಯಂತ ಥಿಯೇಟರ್ಗೆ ರಿಲೀಸ್ ಕೂಡ ಆಗ್ತಾ ಇದೆ. ಜೂನಿಯರ್ NTR ಅವರ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ದೇವರ ಸಿನಿಮಾದ ಮೊದಲ ಭಾಗ ಸೆಪ್ಟೆಂಬರ್ 27ಕ್ಕೆ ರಿಲೀಸ್ ಆಗ್ತಾ ಇದೆ. ಸಿನಿಮಾದ ಕರ್ನಾಟಕದ ವಿತರಣಾ ಹಕ್ಕನ್ನು ಇದೀಗ KVN ಪ್ರೊಡಕ್ಷನ್ಸ್ ಅವರು ಪಡೆದುಕೊಂಡಿದ್ದಾರೆ. ಸಿನಿಮಾದ ಹೊಸದೊಂದು ಹಾಡು ನಾಳೆ ರಿಲೀಸ್ ಆಗ್ತಾ ಇದೆ. ಇನ್ನು ಹೊಸದಾಗಿ ತಮಿಳಿನಿಂದ ರಿಲೀಸ್ ಆಗಿರುವ ಧನುಷ್ ಅಭಿನಯದ ರಾಯನ್ ಎನ್ನುವ ಚಿತ್ರವು ದೊಡ್ಡ ಸದ್ದನ್ನೇ ಮಾಡ್ತಾ ಇದ್ದು, ಸಂದೀಪ್ ಕಿಶನ್, ಕಾಳಿದಾಸ್ ಜಯರಾಮ್, ತುಷಾರಾ ವಿಜಯನ್ ಪ್ರಮುಖ ಪಾತ್ರದಲ್ಲಿ ನಟಿಸಿರುವ ಸಿನಿಮಾವು ಈಗಾಗಲೇ 100 ಕೋಟಿ ಗಡಿಯನ್ನು ದಾಟಿದೆ. 2ನೇ ವೀಕೆಂಡ್ ಅಂತ್ಯ ಮಾಡುವೊಳಗೆ ಚಿತ್ರ ಒಂದೊಳ್ಳೆ ಗಳಿಕೆಯನ್ನು ಮಾಡುವ ಚಾನ್ಸಸ್ ಕೂಡ ಇದೆ. ಇನ್ನು ಹೊಸದಾಗಿ ತಮಿಳು ನಟ ಜಯಂ ರವಿ ಪ್ರಮುಖ ಪಾತ್ರದಲ್ಲಿ ನಟಿಸಿ ರಿಲೀಸ್ ಆಗಲಿರುವ ಚಿತ್ರವಾಗಿದೆ ಬ್ರದರ್ ಎನ್ನುವ ಸಿನಿಮಾ. ಸಿನಿಮಾವನ್ನು ಈ ವರ್ಷದ ದೀಪಾವಳಿ ಪ್ರಯುಕ್ತ ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ಅಧಿಕೃತವಾಗಿ ಕನ್ಫರ್ಮ್ ಮಾಡಿದ್ದಾರೆ. ದುನಿಯಾ ವಿಜಯ್ ಅಭಿನಯದ ಭೀಮಾ ಎನ್ನುವ ಚಿತ್ರವು ಆಗಸ್ಟ್ 9ಕ್ಕೆ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು, ಸಿನಿಮಾದ ಟ್ರೈಲರ್ ಅನ್ನು ಸಿನಿಮಾ ತಂಡವು ಇದೀಗ ರಿಲೀಸ್ ಮಾಡಿದ್ದಾರೆ. ಒಂದು ಒಳ್ಳೆಯ ರೆಸ್ಪಾನ್ಸ್ ಸಿನಿಮಾದ ಟ್ರೈಲರ್ಗೆ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿದೆ. ಇದು ಒಂದು ಟಿಪಿಕಲ್ ದುನಿಯಾ ವಿಜಯ್ ಸಿನಿಮಾ ಎನ್ನುವುದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದ್ದು, ಸಿನಿಮಾವನ್ನು ಸ್ವತಃ ದುನಿಯಾ ವಿಜಯ್ ಅವರ ನಿರ್ದೇಶನ ಮಾಡಿದ್ದಾರೆ. ಸಿನಿಮಾಕ್ಕೆ ಮೊದಲ ದಿನ ಒಂದು ಮಿನಿಮಮ್ ಗ್ಯಾರಂಟಿಯನ್ನು ನೀಡಿದೆ ಸಿನಿಮಾದ ಟ್ರೈಲರ್ ಎನ್ನಬಹುದು. ಚಿತ್ರವು ಆಗಸ್ಟ್ 9ಕ್ಕೆ ಒಂದು ದೊಡ್ಡ ರಿಲೀಸ್ ನಡೆಸ್ತಾ ಇದೆ. ಇನ್ನು ಹೊಸದಾಗಿ ಕನ್ನಡದಿಂದ ಇವರು ಆಗಸ್ಟ್ 23ಕ್ಕೆ ರಿಲೀಸ್ ಆಗ್ತಾ ಇರುವ ಚಿತ್ರವಾಗಿದೆ ದಿಗಂತ್ ಅಭಿನಯದ ಪೌಡರ್ ಎನ್ನುವ ಸಿನಿಮಾ. ಸಿನಿಮಾವನ್ನು KRG ಸ್ಟುಡಿಯೋಸ್ ಆಗಿ TVF ಕ್ರಿಯೇಷನ್ಸ್ ಅವರು ಸೇರಿಕೊಂಡು ನಿರ್ಮಾಣ ಮಾಡಿದ್ದು, ಚಿತ್ರದ ಟ್ರೈಲರ್ ಅನ್ನು ಆಗಸ್ಟ್ 7ಕ್ಕೆ ರಿಲೀಸ್ ಮಾಡುವುದಾಗಿ ಇದೀಗ ಚಿತ್ರತಂಡವು ಅಧಿಕೃತವಾಗಿ ಕನ್ಫರ್ಮ್ ಕೂಡ ಮಾಡಿದ್ದಾರೆ. ಕನ್ನಡದಿಂದ ಹೊಸದಾಗಿ ರಿಲೀಸ್ ಆಗಲು ಸಜ್ಜುಗೊಳ್ತಾ ಇರುವ ಚಿತ್ರವಾಗಿದೆ ಕಪಟಿ ಎನ್ನುವ ಸಿನಿಮಾ. ಸಿನಿಮಾ ತಂಡವು ಸಿನಿಮಾದ ಟೀಸರ್ ಅನ್ನು ಇದೀಗ ರಿಲೀಸ್ ಕೂಡ ಮಾಡಿದ್ದಾರೆ. ಹೊಸದಾಗಿ ಈ ವರ್ಷದ ಮೊದಲಿಗೆ ದೊಡ್ಡ ಸದ್ದನ್ನೇ ತೆಲುಗಿನಲ್ಲಿ ಮಾಡಿದ ಚಿತ್ರವಾಗಿತ್ತು ತೇಜಸ್ ಸಜ್ಜಾ ಅಭಿನಯದ ಹನುಮಾನ್ ಎನ್ನುವ ಸಿನಿಮಾ. ಕರ್ನಾಟಕದಲ್ಲೂ ಕೂಡ ಚಿತ್ರ ಒಂದೊಳ್ಳೆ ಗಳಿಕೆಯನ್ನೇ ಕಂಡಿದ್ದು, ಇದೀಗ ಸಿನಿಮಾ ತಂಡವು ಸಿನಿಮಾವನ್ನು ಸ್ಟಾರ್ ಸುವರ್ಣ ಎನ್ನುವ ವಾಹಿನಿಯಲ್ಲಿ ಟೆಲಿವಿಷನ್ ಪ್ರೀಮಿಯರ್ ಕೆಲವೇ ದಿನಗಳಲ್ಲಿ ಮಾಡ್ತಿದ್ದಾರೆ. ಇನ್ನು ಹೊಸದಾಗಿ ಕನ್ನಡದಿಂದ ರಿಲೀಸ್ ಆಗಿದ್ದ ಚಿತ್ರವಾಗಿತ್ತು ಟಗರು ಪಲ್ಯ ಎನ್ನುವ ಸಿನಿಮಾವು ಇತ್ತೀಚೆಗೆ ಕಳೆದ ವಾರದಲ್ಲೇನಂತೂ ಡಾಲಿ ಪಿಕ್ಚರ್ಸ್ ಎನ್ನುವ ಯೂಟ್ಯೂಬ್ ಚಾನೆಲ್ನಲ್ಲಿ ರಿಲೀಸ್ ಆಗಿತ್ತು. ಒಂದೊಳ್ಳೆ ರೆಸ್ಪಾನ್ಸ್ ಅಲ್ಲೂ ಕೂಡ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿದ್ದು, ಇದೀಗ 2 ಮಿಲಿಯನ್ ವ್ಯೂಸ್ ಅನ್ನು ಈ ಸಿನಿಮಾವು ಡಾಲಿ ಪಿಕ್ಚರ್ಸ್ ಯೂಟ್ಯೂಬ್ ಚಾನೆಲ್ನಲ್ಲಿ ದಾಟಿದೆ. ಯಶ್ ಅವರ ಕೆರಿಯರ್ನಿಂದ ಬರ್ತಾ ಇರುವ ಅತಿ ದೊಡ್ಡ ಪ್ರಾಜೆಕ್ಟ್ ಆಗಿ ಬಾಲಿವುಡ್ನ ರಾಮಾಯಣ ಸಿನಿಮಾದಲ್ಲಿ ರಣಬೀರ್ ಕಪೂರ್ ರಾಮನಾಗಿ ನಟಿಸ್ತಾ ಇದ್ದು, ಸೀತೆಯಾಗಿ ಈ ಸಿನಿಮಾದಲ್ಲಿ ಸಾಯಿ ಪಲ್ಲವಿ ನಟಿಸ್ತಾ ಇದ್ದಾರೆ. ಯಶ್ ಅವರು ಈ ಸಿನಿಮಾದಲ್ಲಿ ರಾವಣನಾಗಿ ನಟಿಸ್ತಾ ಇದ್ದು, ಇದು ರಾವಣನ ದೃಷ್ಟಿಕೋನದಲ್ಲಿ ಮಾಡಿರುವ ಸಿನಿಮಾ ಕೂಡ ಹೌದು. ಚಿತ್ರ ಒಂದು ಭಾಗದಲ್ಲಿ ಮುಕ್ತಾಯಗೊಳ್ತಾ ಇಲ್ಲ, 2 ಅಥವಾ 3 ಭಾಗಗಳಿದೆ ಈ ಸಿನಿಮಾಕ್ಕೆ. ಸಿನಿಮಾದ ಚಿತ್ರೀಕರಣವನ್ನು ಇದೀಗ ಸಿನಿಮಾ ತಂಡವು ಈಗಾಗಲೇ ಆರಂಭ ಮಾಡಿದ್ದು, ಸಿನಿಮಾ ತಂಡದೊಂದಿಗೆ ಯಶ್ ಅವರು ಕೆಲವೇ ದಿನಗಳಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅದು ಅಲ್ಲದೆ ಸಿನಿಮಾಕ್ಕೆ ಒಂದು ದೊಡ್ಡ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಕೂಡ ಬೇಕಾಗಿದೆ. ಇದೀಗ ಈ ಸಿನಿಮಾದಲ್ಲಿ ಬಾಲಿವುಡ್ ನಟ ಕುನಾಲ್ ಕಪೂರ್ ಅವರು ದೇವನ ಪಾತ್ರದಲ್ಲಿ ನಟಿಸಲಿದ್ದಾರೆ ಎನ್ನುವ ಅಪ್ಡೇಟ್ ಕೇಳಿಬಂದಿದೆ. ಉಳಿದಂತೆ ಸನ್ನಿ ಡಿಯೋಲ್ ಈ ಸಿನಿಮಾದಲ್ಲಿ ಹನುಮಾನ್ನ ಪಾತ್ರದಲ್ಲೂ ಕೂಡ ಕಾಣಿಸಿಕೊಳ್ತಿದ್ದಾರೆ. ಸಿನಿಮಾವನ್ನು ಸದ್ಯಕ್ಕೆ 2026ರಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಎನ್ನುವ ಅಪ್ಡೇಟ್ಸ್ಗಳು ಕೂಡ ಕೇಳಿ ಬರ್ತಾ ಇದೆ. ಸಿನಿಮಾದ ಹೊಸದೊಂದು ಅಪ್ಡೇಟ್, ಸಿನಿಮಾದ ಇದುವರೆಗೂ ಅನೌನ್ಸ್ಮೆಂಟ್ ಪೋಸ್ಟರ್ ಸಿನಿಮಾ ತಂಡದ ಕಡೆಯಿಂದ ಬಂದೇ ಇಲ್ಲ. ತಮಿಳು ನಟ ಅಜಿತ್ ಅವರ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ಚಿತ್ರವಾಗಿದೆ ಗುಡ್ ಬ್ಯಾಡ್ ಅಗ್ಲಿ ಎನ್ನುವ ಸಿನಿಮಾವನ್ನು ಮಾರ್ಕ್ ಆಂಟನಿ ಖ್ಯಾತಿ ಅದಿಕ್ ರವಿಚಂದ್ರನ್ ಅವರು ನಿರ್ದೇಶನ ಮಾಡಿದ್ದು, ಸಿನಿಮಾವು 2025ರ ಜನವರಿ ತಿಂಗಳಿನಲ್ಲಿ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ. ಸಿನಿಮಾದ ಚಿತ್ರೀಕರಣ ಇದೀಗ ನಡೀತಾ ಇದ್ದು, ಸಿನಿಮಾದ ಹೊಸದೊಂದು ಪೋಸ್ಟರ್ ಅನ್ನು ಕೂಡ ಸಿನಿಮಾ ತಂಡವು ಇದೀಗ ರಿಲೀಸ್ ಕೂಡ ಮಾಡಿದ್ದಾರೆ. ಧ್ರುವ ಸರ್ಜಾ ಅಭಿನಯದ ಮಾರ್ಟಿನ್ ಎನ್ನುವ ಸಿನಿಮಾದ ಒಫಿಷಿಯಲ್ ಟ್ರೈಲರ್ ನಾಳೆ ರಿಲೀಸ್ ಆಗ್ತಾ ಇದೆ. 2 ನಿಮಿಷಗಳ ಕಾಲ ಸಿನಿಮಾದ ಟ್ರೈಲರ್ ಇರಲಿದ್ದು, ಸಿನಿಮಾದ ಟ್ರೈಲರ್ ರಿಲೀಸ್ ಆಗುವ ವೇಳೆಗೆ 12ಕ್ಕಿಂತಲೂ ಅಧಿಕ ಭಾಷೆಯಲ್ಲಿ ರಿಲೀಸ್ ಆಗ್ತಾ ಇದೆ. ಸಿನಿಮಾವು ಅಕ್ಟೋಬರ್ 11ಕ್ಕೆ ರಿಲೀಸ್ ಆಗ್ತಾ ಇದ್ದು, ಪ್ಯಾನ್ ವರ್ಲ್ಡ್ ಮಟ್ಟದಲ್ಲಿ ಈ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾಗೆ ನೇರವಾಗಿ ಪೈಪೋಟಿ ಕೊಡಲಿರುವ ಸಿನಿಮಾವಾಗಿದೆ ಕಂಗುವಾ ಎನ್ನುವ ಸಿನಿಮಾ. ಕಂಗುವಾ ಎನ್ನುವ ಸೂರ್ಯ ಅಭಿನಯದ ಸಿನಿಮಾವು ಅಕ್ಟೋಬರ್ 10ಕ್ಕೆ ರಿಲೀಸ್ ಆಗ್ತಾ ಇದ್ದು, ಈಗಾಗಲೇ ಕ್ಲಿಮ್ಸ್, ಹಾಡುಗಳಿಂದ ಎಲ್ಲದರಿಂದಲೂ ಕೂಡ ಸಿನಿಮಾ ಒಂದೊಳ್ಳೆಯ ನಿರೀಕ್ಷೆಯನ್ನು ಹುಟ್ಟು ಹಾಕಿಕೊಂಡಿದೆ. ಸದ್ಯಕ್ಕೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ದೊಡ್ಡ ಸದ್ದನ್ನು ಮಾರ್ಟಿನ್ ಎನ್ನುವ ಸಿನಿಮಾಕ್ಕಿಂತ ಸೂರ್ಯ ಅವರ ಕಂಗುವಾ ಎನ್ನುವ ಸಿನಿಮಾವೇ ಮಾಡ್ತಾ ಇದೆ.
ಸಿನಿಮಾದ ಮಾರ್ಟಿನ್ ಎನ್ನುವ ಸಿನಿಮಾದ ಟ್ರೈಲರ್ಗಾಗಿ ಕಾದು ನೋಡುವ. ನಾಳೆ ಸಿನಿಮಾದ ಟ್ರೈಲರ್ ಬರ್ತಾ ಇದೆ. ಆ ಬಳಿಕ ಈ ಸಿನಿಮಾದ ದೃಷ್ಟಿಕೋನವೇ ಚೇಂಜ್ ಆಗುತ್ತಾ ಎನ್ನುವುದು ಕೂಡ ನೋಡಬೇಕಾಗಿದೆ. ಯಾಕಂದರೆ ಮಾರ್ಟಿನ್ ಎನ್ನುವ ಸಿನಿಮಾದ ಟ್ರೈಲರ್ಗೆ ಪ್ಯಾನ್ ವರ್ಲ್ಡ್ ಮಟ್ಟದಲ್ಲಿ ದೊಡ್ಡ ರೆಸ್ಪಾನ್ಸ್ ಪಡೆದುಕೊಳ್ಳುವಲ್ಲಿ ಸಾಧ್ಯವಾದರೆ ಖಂಡಿತವಾಗಿಯೂ ಕಂಗುವಾ ಎನ್ನುವ ಸಿನಿಮಾವನ್ನು ಸುಲಭವಾಗಿ ಈ ಚಿತ್ರವು ಬೀಟ್ ಮಾಡುವ ಚಾನ್ಸಸ್ ಇದೆ. ಸದ್ಯಕ್ಕಂತೂ ಮಾರ್ಟಿನ್ ಎನ್ನುವ ಸಿನಿಮಾದ ಮೇಲೆ ದೊಡ್ಡ ಎಕ್ಸ್ಪೆಕ್ಟೇಷನ್ ಇದ್ದು ಈ ಎರಡು ಸಿನಿಮಾವನ್ನು ಕರ್ನಾಟಕದಾದ್ಯಂತ KVN ಪ್ರೊಡಕ್ಷನ್ಸ್ ಅವರು ವಿತರಣೆ ಮಾಡ್ತಿದ್ದಾರೆ. ಒಂದು ದಿನ ಮೊದಲು ಅಕ್ಟೋಬರ್ 10ಕ್ಕೆ ಕಂಗುವಾ ಸಿನಿಮಾವು ರಿಲೀಸ್ ಆಗುವ ವೇಳೆಗೆ ಕರ್ನಾಟಕದಾದ್ಯಂತ ದೊಡ್ಡ ಸ್ಕ್ರೀನ್ ಕೌಂಟ್ನಲ್ಲಿ KVN ಪ್ರೊಡಕ್ಷನ್ಸ್ ಅವರು ಈ ಸಿನಿಮಾವನ್ನು ವಿತರಣೆ ಮಾಡ್ತಾ ಇದ್ದು, ಆ ಬಳಿಕ ಅಕ್ಟೋಬರ್ 11ಕ್ಕೆ ಮಾರ್ಟಿನ್ ಎನ್ನುವ ಸಿನಿಮಾಕ್ಕೆ ಹೆಚ್ಚಿನ ಸ್ಕ್ರೀನ್ ಕೌಂಟ್ ಕರ್ನಾಟಕದಲ್ಲಿ ದೊರೆಯಲಿದೆ. ಕಂಗುವಾ ಸಿನಿಮಾಕ್ಕೆ 2 ಭಾಗ ಕೂಡ ಇರಲಿದೆ. ಇನ್ನು ಕಂಗುವಾ ಸಿನಿಮಾದ ಮೊದಲ ಭಾಗ 1000 ಕೋಟಿ ಗಡಿಯನ್ನು ದಾಟದೇ ಇದ್ರೆ ಎರಡನೇ ಭಾಗ ಖಂಡಿತವಾಗಿಯೂ 1000 ಕೋಟಿ ಗಡಿಯನ್ನು ದಾಟುತ್ತೆ. ಆ ರೀತಿ ಇದೆ ಸಿನಿಮಾ ಎನ್ನುವ ಮಾಹಿತಿಗಳು ಕೂಡ ಕೇಳಿಬಂದಿದೆ. ಅದು ಅಲ್ಲದೆ ಸೂರ್ಯ ಅವರ ತಮ್ಮ ತಮಿಳುನಾಡ ಕಾರ್ತಿ ಈ ಸಿನಿಮಾದಲ್ಲಿ ಕೊನೆಯಲ್ಲಿ ಗೆಸ್ಟ್ ರೋಲ್ನಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಅದು ಅಲ್ಲದೆ ಅನಿಮಲ್ ಖ್ಯಾತಿಯ ಬಾಬಿ ಡಿಯೋಲ್ ಕೂಡ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಡೆಸ್ತಾ ಇದ್ದು, ಎಲ್ಲದರಿಂದಲೂ ಕೂಡ ಒಂದು ಪ್ಯಾನ್ ವರ್ಲ್ಡ್ ಮಟ್ಟದಲ್ಲಿ ಸದ್ಯಕ್ಕೆ ಸದ್ದನ್ನು ಮಾಡ್ತಾ ಇರುವ ಚಿತ್ರವಾಗಿದೆ ಕಂಗುವಾ ಎನ್ನುವ ಸಿನಿಮಾ. ಮಾರ್ಟಿನ್ ಎನ್ನುವ ಸಿನಿಮಾವು ಇದುವರೆಗೂ ಕರ್ನಾಟಕದಲ್ಲಿರುವವರಿಗೆ ಹೊರತುಪಡಿಸಿ ಹೊರಗಿನವರಿಗೆ ಅಕ್ಟೋಬರ್ 11ಕ್ಕೆ ರಿಲೀಸ್ ಆಗ್ತಾ ಇದೆ ಅನ್ನೋದು ಕೂಡ ಗೊತ್ತಿಲ್ಲ. ಅವುಗಳನ್ನೆಲ್ಲವೂ ಸಿನಿಮಾದ ಮೊದಲ ಟ್ರೈಲರ್ ಬೀಟ್ ಮಾಡುತ್ತಾ ಎನ್ನುವುದು ಕೂಡ ನಾಳೆ ನೋಡಬೇಕಾಗಿದೆ. ಸಿನಿಮಾಗೆ 2 ಟ್ರೈಲರ್ ಕೂಡ ಇರಲಿದ್ದು, ಸಿನಿಮಾದ 2ನೇ ಟ್ರೈಲರ್ ಅಕ್ಟೋಬರ್ ತಿಂಗಳಿನಲ್ಲಿ ರಿಲೀಸ್ ಆಗ್ತಾ ಇದೆ. ಸಿನಿಮಾದ ಮೊದಲ ಟ್ರೈಲರ್ ರಿಲೀಸ್ ಆದ ಬಳಿಕ ಸಿನಿಮಾ ತಂಡವು ಸಿನಿಮಾದ ಹಾಡುಗಳನ್ನು ಬ್ಯಾಕ್ ಟು ಬ್ಯಾಕ್ ರಿಲೀಸ್ ಮಾಡಲು ಕೂಡ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಒಟ್ಟಿನಲ್ಲಿ ಒಂದು ದೊಡ್ಡ ಪ್ರಮೋಷನ್ ಅನ್ನೇ ಮಾರ್ಟಿನ್ ಎನ್ನುವ ಸಿನಿಮಾಕ್ಕೆ ಕೊಡ್ತಿದ್ದಾರೆ. ಇವತ್ತು ಈ ಸಿನಿಮಾದ ಟ್ರೈಲರ್ ವಿಜಯ್ ಸಿನಿಮಾಸ್ ಎನ್ನುವ ಥಿಯೇಟರ್ನಲ್ಲಿ ರಿಲೀಸ್ ಆಗ್ತಾ ಇದ್ದು, ಅದು ಬೇರೆನೇ ಟ್ರೈಲರ್ ಆಗಿರಲಿದೆ ಎನ್ನುವುದನ್ನು ಕೂಡ ಕನ್ಫರ್ಮ್ ಮಾಡಿದ್ದಾರೆ. ನಾಳೆ ಯೂಟ್ಯೂಬ್ನಲ್ಲಿ ರಿಲೀಸ್ ಆಗ್ತಾ ಇರುವ ಟ್ರೈಲರ್ ಕೂಡ ಬೇರೆ. ಒಟ್ಟಿನಲ್ಲಿ ಮಾರ್ಟಿನ್ ಎನ್ನುವ ಚಿತ್ರಕ್ಕಾಗಿ ಯಾರೆಲ್ಲ ಕಾಯ್ತಾ ಇದ್ದೀರಿ ಎನ್ನುವುದನ್ನು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಕಂಗುವಾ ಎನ್ನುವ ಸಿನಿಮಾ ಆದ ಬಳಿಕ ತಮಿಳು ಸಿನಿಮಾ ರಂಗದಿಂದ ಬರ್ತಾ ಇರುವ ಮತ್ತೊಂದು ಪೀರಿಯೋಡಿಕಲ್ ಚಿತ್ರವಾಗಿದೆ. ತಮಿಳು ನಟ ಸಿಲಂಬರಸನ್ ಪ್ರಮುಖ ಪಾತ್ರದಲ್ಲಿ ನಡೆಸ್ತಾ ಇರುವ ಅವರ ಕೆರಿಯರ್ನ 48ನೇ ಸಿನಿಮಾದ ಹೆಚ್ಚಿನ ಶೂಟಿಂಗ್ ಇದೀಗ ಮುಕ್ತಾಯಗೊಳ್ಳುತ್ತಾ ಬರ್ತಾ ಇದ್ದು, ಸಿನಿಮಾದ ಹೊಸದೊಂದು ಅನೌನ್ಸ್ಮೆಂಟ್ ಸಿನಿಮಾ ತಂಡದ ಕಡೆಯಿಂದ ಕೆಲವೇ ದಿನಗಳಲ್ಲಿ ಬರ್ತಾ ಇದೆ ಎನ್ನುವ ಮಾಹಿತಿ ಕೇಳಿಬಂದಿದೆ. ಈ ಸಿನಿಮಾವು ತಮಿಳಿನ ಮುಂದಿನ ಬಾಹುಬಲಿ ಸಿನಿಮಾವಾಗಲಿದೆ ಎನ್ನುವ ಅಪ್ಡೇಟ್ಸ್ಗಳೆಲ್ಲವೂ ಈಗಾಗಲೇ ಕೇಳಿ ಬರ್ತಾ ಇದೆ. ಅದಕ್ಕಾಗಿ ಅದು ನೋಡುವ. ಪುನೀತ್ ರಾಜ್ಕುಮಾರ್ ಅವರ ಮಿಲನ, ಶಿವರಾಜ್ ಕುಮಾರ್ ಅವರ ಅಂದರ್ ಬಹಾರ್ ಎಂಬಿತ್ಯಾದಿ ಸಿನಿಮಾಗಳಲ್ಲಿ ನಟಿಸಿರುವ ಮಲಯಾಳಂ ನಟಿ ಪಾರ್ವತಿ ಅವರ ಹೊಸದಾಗಿ ರಿಲೀಸ್ ಆಗಿ ಒಳ್ಳೆ ರೆಸ್ಪಾನ್ಸ್ ಅನ್ನೇ ಪಡೆದುಕೊಂಡಿದ್ದ ಚಿತ್ರವಾಗಿತ್ತು ಉಳ್ಳುಷ್ಕ್ ಎನ್ನುವ ಸಿನಿಮಾಕ್ಕೆ ಥಿಯೇಟರ್ಗಳಿಂದ ಒಂದೊಳ್ಳೆಯ ರೆಸ್ಪಾನ್ಸ್ ಅನ್ನೇ ಪಡೆದ ಬಳಿಕ ಈ ಚಿತ್ರವು ಇದೀಗ ಅಮೆಜಾನ್ ಪ್ರೈಮ್ ವಿಡಿಯೋ ಎನ್ನುವ OTT ಪ್ಲಾಟ್ಫಾರ್ಮ್ನಲ್ಲಿ ಲಭ್ಯವಿದೆ. ಇಂದ್ರಜಿತ್ ಲಂಕೇಶ್ ನಿರ್ದೇಶನದ ಗೌರಿ ಎನ್ನುವ ಸಿನಿಮಾದ ಟ್ರೈಲರ್ ನಾಳೆ ರಿಲೀಸ್ ಆಗ್ತಾ ಇದೆ. ಮೇಲ್ನೋಟಕ್ಕೆ ಸಿನಿಮಾವು ಪಕ್ಕಾ ಔಟ್ ಅಂಡ್ ಔಟ್ ಕಮರ್ಷಿಯಲ್ ಸಿನಿಮಾ ಎನ್ನುವುದು ಕಂಡು ಬರ್ತಾ ಇದ್ದು, ಜಯಣ್ಣ ಫಿಲ್ಮ್ಸ್ ಅವರು ಸಿನಿಮಾವನ್ನು ಕರ್ನಾಟಕದಾದ್ಯಂತ ವಿತರಣೆ ಮಾಡುತ್ತಿದ್ದಾರೆ. ಇವಿಷ್ಟು ಇಂದಿನ ಸಿನಿಮಾ ಸುದ್ದಿಗಳು. ಇಂತಹ ಸುದ್ದಿಗಳಿಗಾಗಿ ನಮ್ಮ ಚಾನೆಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಚಾನೆಲನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡುವ ಮೂಲಕ ಸಪೋರ್ಟ್ ಅನ್ನು ಕೂಡ ಮಾಡಿ. ನಮ್ಮ ವಾಟ್ಸಪ್ ಚಾನೆಲ್ಗೆ ಸೇರಲು ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿರುವ ಲಿಂಕ್ ಅನ್ನು ಪ್ರೆಸ್ ಮಾಡುವ ಮೂಲಕ ಜಾಯಿನ್ ಕೂಡ ಆಗಿ.